ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಗೊತ್ತಾಗಿದೆ. ಬಬ್ಲುಗೆ ಇವಾಗ 1 ಇಯರ್ ಬರ್ತ್ಡೇ ಆಯಿತು, ಮೊನ್ನೆ 4th. ಸೊ ನಾನು ಇದನ್ನ ವ್ಲಾಗ್ ಲೇಟಾಗಿ ಆಗ್ತಾಯಿದ್ದೀನಿ. ಸೊ ಅವನಿಗೆ ನಾವು 9 ತಿಂಗಳಲ್ಲೇ ಮುಡಿ ಕೊಡಿಸ್ಬೇಕು ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಅವನಿಗೆ ಹುಷಾರಿಲ್ದಂಗಾಗಿ 1 ಮಂತ್ ಬರೀ ಅದರಲ್ಲೇ ಹೋಯಿತು. ಇನ್ನು ಮತ್ತಿನ್ನೊಂದು ಡೇಟು ಫಿಕ್ಸ್ ಆಯಿತು. ಆ ಟೈಮಿಗೆ ಮತ್ತೇನೋ ಒಂದಾಯಿತು. ಹೀಗೆ ಮುಂದೋಗಿ ಹೋಗಿ ಫೈನಲಿ ಇವಾಗ ಬಬ್ಲುಗೆ ಮುಡಿ ಕೊಡ್ತಿದ್ದೀವಿ. ನಮ್ಮ ಅತ್ತೆ ಮನೆ ಸೈಡ್ ಅಂದರೆ ಗಂಡನ ಮನೆ ಸೈಡು ವರ್ಷದೊಳಗಡೆ ಯಾವಾಗಾದರೂ ಕೊಡ್ಬೋದು ಅನ್ನೋದಿದೆ. ಕೆಲವೊಂದು ಕಡೆ ಬರೀ ಬೆಸ ತಿಂಗಳು ಅಂದರೆ 5, 7, 9, 11 ಈ ಥರ ಕೊಡಬೇಕು ಅನ್ನೋದು ಇದೆ. ಸೊ ಇಲ್ಲಿ 12 ಅಂದರೆ ವರ್ಷದೊಳಗಡೆ ಕೊಡಬೇಕು ಅನ್ನೋದ್ರಿಂದ ನಾವು ಇವಾಗ ಹೊರಟಿದ್ದೀವಿ. ಇನ್ನೊಂದು ಫಸ್ಟು ಮಗುಗೆ ಮುಡಿ ಮನೆ ದೇವ್ರಿಗೆ ಕೊಡ್ತಾರಲ್ವ, ನಮ್ಮದು ಮನೆ ದೇವರು ದೇವರ ಮನೆ, ನಾನು ತುಂಬ ಸರಿ ಹೇಳಿದ್ದೀನಿ. ಅಲ್ಲಿ ಇದು ಮುಡಿ ಎಲ್ಲ ಕೊಡಲ್ವಂತೆ. ಹಾಗಾಗಿ ನಾವು ಫಸ್ಟ್ ಮುಡಿ ಧರ್ಮಸ್ಥಳದಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋದ್ವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಎಲ್ಲರೂ ವರ್ಕಿಂಗೇ ಇರೋದ್ರಿಂದ ಎಲ್ಲರ ಲೀವು ನೋಡ್ಕೊಬೇಕಲ್ವಾ. ಸೊ ಇವಾಗ ಪರ್ಫೆಕ್ಟ್ ಟೈಮು ಬಂದಿದ್ದು ಮುಡಿ ಕೊಡೋಕ್ಕೆ. ಅದರಲ್ಲೂ ಮಂಡೇ ಬಸವನ ಜಯಂತಿ ಅಂತ ಅತ್ತೆಗೆ ರಜಾ ಇತ್ತು. ಆ್ಯಂಡ್ ನೀವಿಗೆ ರಜಾ ಇರಲಿಲ್ಲ, ನೀವಿ ಲೀವ್ ಹಾಕಿದ್ದು ಅವರು. ಹೀಗೆ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಹೊರಟ್ವಿ. ಬಟ್ ಈ ಸಮ್ಮರಲ್ಲಂತೂ ಯಪ್ಪ ಅನಿಸ್ಬಿಡ್ತು. ಇಷ್ಟೊತ್ತು ಕಾರಲ್ಲಿ ಕೂತಿದ್ದು ಗೊತ್ತಾಗಲಿಲ್ಲ. ಈಗ ಕೆಳಗಡೆ ಇಳಿತಿದ್ದಂಗೆ ಫುಲ್ಲು ಬಿಸಿ. ಸೊ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಟೆಂಪ್ರೇಚರ್ 40 ಡಿಗ್ರಿ ಇತ್ತು. ರಿಯಲ್ಲಿ ಕಾರಿಂದ ಇಳಿದಿದ ತಕ್ಷಣ ಫುಲ್ಲು ಬಿಸಿ ಗಾಳಿ. ಹೆಂಗೆಪ್ಪ 1 ಡೇ ಇಲ್ಲಿ ಅಂತ ಅನ್ನಿಸ್ಬಿಡ್ತು. ಸೊ ಸ್ವಲ್ಪ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೋದಾಗ ಜ್ಯೂಸ್ ಇರಲಿಲ್ಲ ಅಲ್ಲಿ. ಹಾಗಾಗಿ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡೆ ನೆಕ್ಸ್ಟು ಮುಡಿ ಕೊಡಿಸೋ ಹತ್ರ ಹೊರಟ್ವಿ. ನಿವಿ ಹಿಂದಿನ ದಿನ ಅಂದರೆ ಭಾನುವಾರನೇ ಮುಡಿ ಕೊಟ್ಟರು. ಯಾಕಂದರೆ ಅವ್ರದ್ದು ಹುಟ್ಟಿದ ದಿನ ಸೋಮವಾರ, ಹಾಗಾಗಿ ಸೋಮವಾರ ಬೇಡ ಅಂತ ಭಾನುವಾರ ಕೊಟ್ಟರು. ಇನ್ನು ನಮ್ಮ ಬಬ್ಲು ಹುಟ್ಟಿರೋದು ಭಾನುವಾರ, ಹಾಗಾಗಿ ಭಾನುವಾರ ಕೊಡೋಂಗಿಲ್ಲ ಅಂತ ಅವನದು ಸೋಮವಾರಕ್ಕೆ ಶಿಫ್ಟ್ ಆಯಿತು. ಇನ್ನು ಅಲ್ಲಿ ಮುಡಿ ಕೊಡ್ಸೋಕ್ಕೆ ನಾವು ಚೀಟಿ ತೊಗೊಳೋದು 5 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಫಸ್ಟು ಹೋಗಿದ ತಕ್ಷಣವೇ ನೀವು ಮುಡಿ ಕೊಡ್ಸೋಕ್ಕೆ ಹೊರಟ್ವಿ. ಅಲ್ಲಿ ಅಷ್ಟು ಜನ ಕ್ಯೂನು ಇರೋದು ನೋಡಿಬಿಟ್ಟು ಇದು ಸಖತ್ತು ಟೈಮ್ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಅದೇನು ಅಲ್ಲ ಅಂತ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಗೊತ್ತಾಗಿದ್ದು. ಸೊ ನೀವು ಏನು ಒಂದು 30 ಮಿನಿಟ್ಸಲ್ಲೇ ಎಲ್ಲ ಮುಗಿಸ್ಕೊಂಡು ಬಂದರು. ನಾವು ಅಷ್ಟರಲ್ಲಿ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬಬ್ಲುಗೆಲ್ಲ ಆಟ ಆಡಿಸ್ಕೊಂಡಿದ್ವಿ. ಅದ್ರ ಮೇಲೆ ನನಗೆ ಇದಾಗಿದ್ದು, ನೀವಾಗ ಮಾಡಿ ಅಂತ ಮನೇಲಿ ಮಾಡ್ತೀರಲ್ಲ. ಬಿಸಿ ಗಾಳಿಗೆ ಆ್ಯಂಡ್ ನೀವೇ ಮುಡಿ ಕೊಡ್ಸಿದ್ಮೇಲೆ ಬಬ್ಲು ರಿಯಾಕ್ಷನ್ನು ಹೇಗಿತ್ತು ನೀವೇ ನೋಡಿ. ಯಾರಿದು ಅವ್ನು ನೋಡ್ತಿರೋದು ನೋಡು. ಯಾರಿದು ಅಲ್ಲ ನೋಡ್ಕೊಂಡಿದ್ದ? ಇಲ್ಲ ಬಿದ್ದಿಲ್ಲ ಬಬ್ಲು. ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ
ಏ ಚಿನ್ನ ಚಿನ್ನ ಅಪ್ಪ ಎಲ್ಲಪ್ಪ ಯಾರಪ್ಪ ಇವ್ರು? ಅಪ್ಪ ಎಲ್ಲಿ ಬಬ್ಲು ಅಪ್ಪ ಎಲ್ಲಿ ಇಲ್ಲಿ ಇಲ್ಲಿ ನೇತ್ರ ಹೊತ್ತಿಗೋಣ ಅದಕ್ಕೆ ಸ್ನಾನಕ್ಕೆ. ಅಚ್ಚೆ ಮಾಡ್ತಿದ್ದೀರಿ ಹಾ? ರೂಮಿಗೆ ಹೋಗ್ತೀವಲ್ಲ ರೂಮ ಸ್ನಾನ ಮಾಡಕ್ಲ ಆಳ್ದಲ್ಲೇ ಮಾಡಿದ್ರೆ ಆಗೋದೇನು? ಒಂದು ಟ್ರ್ಯಾಕ್ ಅಲ್ಲಿ ನಿಲ್ಸಿ ಕೌಂಟ್ರಲ್ಲಿ ಹೋಗಿ ಕೇಳುವ ನೀವು ಬೋರ್ಡ್ ನೋಡಿಲ್ವಾ? ನೋಡಿದ್ವು ಸೊ ನೋಡಿದ್ರಲ್ಲ ಬಬ್ಲು ಒಂದೇ ಸರಿ ಶಾಕಾಗಿ ನಗಾಡ್ತಿದ್ದಾನೆ. ಇದೇನಿದು ಅಪ್ಪಗೆ ಬಿಯರ್ಡ್ ಇಲ್ಲ ಕೂದಲು ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಮಜಾ ಇತ್ತು ಒಂದು ರಿಯಾಕ್ಷನ್ ನೋಡಿಕೊಂಡು. ನೆಕ್ಸ್ಟ್ ನಾವು ರೂಮ್ಗೆ ಹೊರಟ್ವಿ. ಇಲ್ಲಿ 15 ಡೇಸ್ ಮುಂಚೆನೇ ನಾವು ಎಲ್ಲ ರೂಮ್ ಬುಕ್ ಮಾಡಿದ್ದು. ಬಿಕಾಸ್ ಗೊತ್ತಲ್ಲ ಸಮ್ಮರಲ್ಲಿ ಎಲ್ಲ ವೆಕೇಷನ್ಸಲ್ಲೇ ಇರ್ತಾರೆ, ತುಂಬ ಕ್ರೌಡ್ ಇರುತ್ತೆ, ಸಿಗಲ್ಲ ಅಂತ ಅಂದ್ಬಿಟ್ಟು 15 ಡೇಸ್ ಮುಂಚೆನೇ ನಾವೆಲ್ಲ ಬುಕ್ ಮಾಡಿದ್ವಿ. ಸೊ ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಪ್ರಸಾದ ಧರ್ಮಸ್ಥಳದ ಪ್ರಸಾದ ತೊಗೊಳ್ಳೋಣ, ಊಟಕ್ಕೆ ಹೋಗೋಣ. ಮತ್ತು ಮಾರ್ನಿಂಗ್ ಆಗಲ್ಲ, ಯಾಕಂದರೆ ಮಾರ್ನಿಂಗ್ ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು, ಅಲ್ಲಿ ಇಲ್ಲಿಗೆ ಹೋಗಬೇಕು ಅಂತ ಎಲ್ಲ. ಸೊ ಇವಾಗಲೇ ದರ್ಶನ ಬೇಡ, ಪ್ರಸಾದ ತೊಗೊಂಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ನಾವು ಹೋಗಿದ್ದು ಟೈಮಲ್ಲೇ ವಿಷು ಜಾತ್ರೆ ಅಂತ ಇತ್ತು, ಹಾಗಾಗಿ ಯೂಶಲಿ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಕ್ರೌಡೇ ಇತ್ತು. ಆ್ಯಂಡ್ ನಾನು ಧರ್ಮಸ್ಥಳಕ್ಕೆ ಹೋಗ್ದಲೇ ಒಂದು 8 ಇಯರ್ಸ್ ಆಯಿತು ಅನಿಸುತ್ತೆ, 7-8 ಇಯರ್ಸೇ ಆಯಿತು. ಡಿಗ್ರಿ ಫೈನಲ್ ಇಯರಲ್ಲೇನೋ ಹೋಗಿದ್ದು ಅನಿಸುತ್ತೆ. ಅದು ಯಾಕೆ ಅಂದರೆ ನಮ್ಮ ಫ್ರೆಂಡ್ ಸೌಂದರ್ಯ ಅಂತ, ಅವಳ ಮದುವೆ ಇಲ್ಲೇ ಆಗಿದ್ದು ಧರ್ಮಸ್ಥಳದಲ್ಲೇ, ಹಾಗಾಗಿ ನಾವು ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ. ಮೇ ಬಿ ಅದೇ ಅನಿಸುತ್ತೆ ಲಾಸ್ಟ್ ನಾನು ಬಂದಿದ್ದು. ಸೊ ಆವಾಗ ಬಂದಿದ್ದಕ್ಕೂ ಇವಾಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ, ಅಂದರೆ ಸಖತ್ತು ಚೇಂಜಸ್ ಆಗಿದೆ. ಆ್ಯಂಡ್ ಊಟದಲ್ಲೂ ಅಷ್ಟೇ, ಊಟಕ್ಕೆ ಹೋಗ್ತೀವಲ್ಲ ಆ ಕ್ಯೂ ಅಲ್ಲೂ ಅಷ್ಟೇ ಏನೇನೋ ಐಸ್ ಕ್ರೀಮ್ ಅಂತ ಅದು ಇದು ಏನೇನೋ ಇಟ್ಟಿದ್ದಾರೆ ಮಿಡಲಲ್ಲಿ. ಆಮೇಲೆ ಅಲ್ಲಿ ಹಾಲಲ್ಲೂ ಅಷ್ಟೇ, ಊಟದ ಹಾಲಲ್ಲೂ ಫುಲ್ಲು ಇವಾಗ, ಅವಾಗೆಲ್ಲ ಮಾಮೂಲಿ ಕೆಳಗೆ ಕೂರ್ತಿದ್ವಲ್ಲ, ಇವಾಗೆಲ್ಲ ಟೇಬಲ್ಸ್ ಇದು ಮಾಡಿರ್ತಾರೆ, ಬಡಿಸೋದು ಇರ್ಬೋದು, ಎಲ್ಲದೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಮಾತ್ರ. ಸೊ ಫಸ್ಟು ನಾನು ಅತ್ತೆ ಊಟಕ್ಕೆ ಹೋಗಿ ಬಂದ್ವಿ. ಅಪ್ಪ ಮತ್ತು ನಿವಿ ಹತ್ರ ಬಬ್ಲೂನ್ ಕೊಟ್ವಿ, ಯಾಕಂದರೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ ಊಟದಲ್ಲಿ, ಬಟ್ ನಮ್ಮ ಲಕ್ ನಾನು ಅತ್ತೆ ಹೋಗುವಾಗ ಇರಲಿಲ್ಲ, ಹಾಗಾಗಿ ಬೇಗ ವಿತಿನ್ 30 ಮಿನಿಟ್ಸಲ್ಲಿ ನಾವು ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡ್ಬೋದು ಯೂಜ್ ಅಂದರೆ ಸಖತ್ತು ಸ್ಪೇಷಿಯಸ್ ಆಗಿದೆ ಹಾಲು. ಆ್ಯಂಡ್ ಇವಾಗ ಕ್ಯೂ ಸಿಸ್ಟಮಲ್ಲೂ ಅಷ್ಟೇ ಅಂತೆ, ಏನೇನೋ ಸ್ವಲ್ಪ ಚೇಂಜಸ್ ಮಾಡಿದಾರಂತೆ. ನಾವು ಸ್ವಲ್ಪ ಹಂಗೆ ಹೋಗಲಿಲ್ಲ, ನಾವು ಈ ಕಡೆ ಬೇರೆ ಎಂಟ್ರಿಯಲ್ಲಿ ಹೋದ್ವಿ, ಹಾಗಾಗಿ ನಮಗೆ ಅದ್ರದ್ದು ಏನು ಚೇಂಜ್ ಆಗಿದೆ ಅಂತ ನೋಡೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ಅಪ್ಪ ನೀವೇ ಊಟಕ್ಕೆ ಹೋಗಿದ್ರಲ್ಲ, ಆ ಗ್ಯಾಪಲ್ಲಿ ನಾವು ಬಂದು ಬಬ್ಲಿಗೆ ಏನಾದರೂ ಸ್ವಲ್ಪ ಟಾಯ್ಸ್ ಬೇಕಾ ನೆನಪಿಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು 1-2-3 ಚಿಕ್ಕದು ಟಾಯ್ಸ್ ತೊಗೊಂಡ್ವಿ. ನೆಕ್ಸ್ಟು ಇಬ್ಬರು ಬಂದರು ಎಲ್ಲ, ಮತ್ತು ರೂಮಿಗೆ ಹೋಗಿ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ನಾನಿದ್ದೆ. ಆ್ಯಂಡ್ 5:15 ನಮ್ಮ ಬಬ್ಲೂನ ಎದ್ದೇಳಿಸ್ದೆ. ಬಿಕಾಸ್ ಹಿಂದಿನ ದಿನವೇ ನೀವಿದು ಮುಡಿ ಕೊಡಿಸಿರೋದ್ರಿಂದ ಅವ್ರು ಟೈಮಿಂಗ್ಸ್ ಹೇಳಿದರು, 5 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ, ತುಂಬ ಕ್ರೌಡ್ ಇರುತ್ತೆ ಅರ್ಲಿ ಮಾರ್ನಿಂಗ್ ಅಂತ. ಸೊ ನಾವು 5 ಗಂಟೆಗೆ ಅಲ್ಲಿರಬೇಕು ಅಂದ್ಕೊಂಡ್ವಿ, ಬಟ್ ಬಬ್ಲು ನೋಡಿದ್ವಿ ಪಾಪಚ್ಚಿ, ಅವನನ್ನು ಬೇಗ ಎದ್ದೇಳಿಸೋದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ 5:15 ಎದ್ವಿ. ಮತ್ತು ಅಲ್ಲಿ ಎಲ್ಲ ಹೊರಡಿಸ್ಕೊಂಡು ಹೋಗೋಷ್ಟ್ರಲ್ಲಿ ಅಲ್ಲಿ 5:45 ಆಗಿತ್ತು, ಸ್ವಲ್ಪ ಲೇಟೇ ಆಯಿತು. ಆ್ಯಂಡ್ ಹೋಗಿ ನೋಡ್ತೀವಿ ಎಷ್ಟು ಕ್ರೌಡ್ ಇತ್ತು ಗೊತ್ತಾ. ಆಮೇಲಂತೂ ನಮ್ಮ ಪಜಿತಿ ಕೇಳಂಗಿಲ್ಲ. ಸೊ ಇಲ್ಲಿಂದ ಅತ್ತೆಗೆ ಎಲ್ಲ ಇಲ್ಲಿ ರೆಡಿ ಮಾಡಿ ಅವನಿಗೆ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ನಾನು ಅಪ್ಪ ನೀವಿ ಬಬ್ಲು 4 ಜನ ಹೊರಟ್ವಿ. ಬಂಗಾರಿ ಎದ್ದೇಳ್ತ್ರು, ಎದ್ದು ಸ್ಮೈಲ್ ಮಾಡ್ತಿದ್ದಾರೆ, ನಮ್ಮುದ್ದು ಎದ್ದು ಸ್ಮೈಲ್ ಮಾಡ್ತಿದ್ದಾರೆ. ಮತ್ತು ಮುದ್ದುದು ಕೋಳಿ ಜುಟ್ಟು ಹೋಗುತ್ತೆ, ಮುದ್ದದ ಕೋಳಿ ಜುಟ್ಟು ಹೋಗುತ್ತೆ. ಫ್ರೆಂಡ್ಸ್ ನಿಜ ಆಫ್ಟರ್ ಒಂದು ಗುಂಡು ಹೊಡ್ಸಾದ್ಮೇಲೆ ಅವ್ನ ಕೂದಲನ್ನು ಸಖತ್ತು ಮಿಸ್ ಮಾಡಿಕೊಂಡೆ ನಾನು. ಯಾಕಂದರೆ ಮೇಯ್ನ್ ಹೇರೇ ಅವನಿಗೆ ಸಖತ್ತು ಅಟ್ರಾಕ್ಷನ್ ಆಗಿದ್ದು, ಅವನ ಸ್ಮೈಲು, ಅವನದು ಜುಟ್ಟು ಎಲ್ಲರಿಗೂ ಇಷ್ಟ ಆಗೋದು. ಬೇಗ ಎಲ್ಲರೂ ನೋಡಿದ ತಕ್ಷಣವೇ ಇದು ಹುಡುಗಿನ ಅಂತ ಕೇಳೋರು. ಹಂಗೆ ಗರ್ಲ್ ಬೇಬಿ ಥರನೇ ಕಾಣ್ತಿದ್ದ ಅವನು ಜುಟ್ಟಿದ್ದಾಗ. ನನಗೂ ಅಷ್ಟೇ, ನನಗೆ ಈ ಥರ ಲುಕ್ಕೆ ಅವನದು ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಇವನು ಒಳ್ಳೇದಕ್ಕೇನೆ ಕೂದಲೇನು ಇನ್ನೊಂದು ಸರಿನೂ ಬೆಳೆಸ್ಬೋದು. ಸೊ ಹಂಗೆ ಅಂದ್ಕೊಂಡು ಹೊರಟ್ವಿ.
ಬಟ್ ಅದೇ ನಾನು ಹೇಳ್ದಂಗೆ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 5:45 ಆಮೇಲೆ ಸಖತ್ ಅಂದರೆ ಸಖತ್ ಜನ ಇದ್ದರು. ನಮಗೆ ಅಲ್ಲಿಗೆ ಹೋಗಿ ಹೊರಗಡೆ ಆಲ್ಮೋಸ್ಟ್ 2.5 hours ಆಯಿತು ಅನಿಸುತ್ತೆ. ಇನ್ನೇನು ಇವನ್ನೇ ನೆಕ್ಸ್ಟ್ ಮುಡಿ ಕೊಡೋದು ಅನ್ನೋಷ್ಟು ಇವನು ಅಳು ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಇವ್ನು ತಲೆ ಇಟ್ಕೊಂಡು ಸಾಹಸ ಮಾಡಿದ್ದೀವಿ ಮುಡಿ ಕೊಡ್ಸೋಷ್ಟರಲ್ಲಿ. ಸೊ ನಮ್ಮ ಬಬ್ಲು ಇವಾಗ ಹೆಂಗಿದಾನೆ ನೋಡಿ, ಆಫ್ಟರ್ ಹೇರ್ಸ್ ಹೋದ್ಮೇಲೆ ಗುಂಡು ಕಾಣಿಸ್ತಿದ್ದು ಒಂಥರ 2 days ಅಂತೂ ಸಖತ್ ಕ್ಯೂಟ್ ಕಾಣಿಸ್ತಾ ಇದ್ದ ಆ್ಯಕ್ಚುಲಿ. ಆಮೇಲೆ ಕೂದಲು ಅಂದರೆ ಸ್ವಲ್ಪ ಬರುತ್ತಲ್ಲ ಅದಕ್ಕಿಂತ ಮುಂಚೆ. ಇವಾಗ ನಾರ್ಮಲ್ ಆಗಿದ್ದಾನೆ. ಬಟ್ ಹೇಗಿದೆ ಲುಕ್, ನನ್ನ ಬಬ್ಲು ಹೇಗೆ ಕಾಣಿಸ್ತಿದ್ದಾನೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಹತ್ಬಿಟ್ಟ. ಸದ್ಯ ಅಲ್ಲಿ ಅಪ್ಪ ಇದ್ದಿದ್ದರಿಂದ ಅವರು ನೋಡಿದ ತಕ್ಷಣವೇ ಆಮೇಲೆ ಸುಮ್ಮನಾದ. ಆ್ಯಂಡ್ ರಿಟರ್ನ್ ರೂಮ್ಗೆ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡೋದ್ವಿ. ಅಷ್ಟರಲ್ಲಿ ಅತ್ತೆ ಎಲ್ಲ ಕೆಟಲಲ್ಲೇ ನೀರೆಲ್ಲ ಕಾಯಿಸಿ ಒಂದು ಬಕೆಟ್ ಬಿಸಿ ನೀರಿಟ್ಟಿದ್ರು. ಸೊ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಇನ್ನೊಂದು ಬೇಗ ಎದ್ದಿದ್ದಲ್ವ ನಾವು 5 ಗಂಟೆಗೆ ಸಖತ್ತು ಹೊಟ್ಟೆ ಹಸಿತಿತ್ತು. ಹಾಗಾಗಿ ದರ್ಶನ ಮಾಡೋಕ್ಕಿಂತ ಮುಂಚೆ ಫಸ್ಟು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಟೆಲಿಗೆ ಹೋದ್ವಿ. ಅಲ್ಲಿ ಇದ್ರದ್ದು ಸ್ಟ್ಯಾಚ್ಯೂ ನೋಡಿಬಿಟ್ಟು ಅವನು ಯಕ್ಷಗಾನ ಇದ್ರದ್ದು ಮಾಮಿ ಅಂತ ಅಂದ್ಕೊಂಡು ಸ್ವಲ್ಪ ಕೈಯೆಲ್ಲ ಮುಗಿತಾ ಇದ್ದ. ತುಂಬ ಚೆನ್ನಾಗಿತ್ತು ಸ್ಟ್ಯಾಚ್ಯೂ, ಹೋಟೆಲಲ್ಲಿ ಇಟ್ಟಿದ್ರು ಅದು. ಸೊ ಹಾಗೆ ನಾನು ಅತ್ತೆ ಎಲ್ಲ ಸ್ವಲ್ಪ ಸ್ಟ್ಯಾಚ್ಯೂ ಮುಂದೆ ಫೋಟೋಸ್ ತೊಗೊಂಡು ಆಮೇಲೆ ಹೋಗಿ ಸ್ವಲ್ಪ ತಿಂಡಿ ತಿಂದು, ಯಾಕಂದರೆ ಬಬ್ಲಿಗೂ ಸರಿ ಇದು ಮಾಡ್ತಿರಲ್ಲ, ಬರೀ ಸೆರ್ಲಾಕ್ ತಿನ್ನಿಸ್ತಾ ಇದ್ವಿ ನಾವು. ಇನ್ನು ನಾನು ಸ್ವಲ್ಪ ಚೆನ್ನಾಗಿ ತಿಂದರೆ ಅವನಿಗೆ ಮಿಲ್ಕ್ ಫೀಡ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು, ನಾನು ಮೇಯ್ನ್ ಅಲ್ವಾ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಹಾಗಾಗಿ ನನಗೆ ಫುಲ್ ಸುಸ್ತಾಗ್ತಾ ಇತ್ತು. ಏನು ಇದಿಲ್ದಲೆ ನೈಟು ದೇವ್ರ ಪ್ರಸಾದ ತಿಂದಿದ್ದಷ್ಟೇ, ಆಮೇಲೆ ಇನ್ನೇನು ತಿಂದಿರಲಿಲ್ಲ. ಸೊ ಬೇಗ ತಿಂಡಿ ತಿಂದು ಆಮೇಲೆ ನಾವು ದರ್ಶನಕ್ಕೆ ಹೊರಟ್ವಿ. ಬಸ್ಸಲ್ಲಿ ನಿಂತ್ಕೊಂಡಿದ್ದಾನೆ ಎಷ್ಟು ಕಷ್ಟಪಟ್ಟು. ಬಿಡಿ ನೋ ನೋ ನೋ. ಆಫೀಸಲ್ಲಿ ಕೆಲಸ ಇದ್ದು ಕಾಯ್ತಾ ಇರೋದು, ಬೇರೆ ಕೆಲಸಕ್ಕೆ ಕಾಯ್ತಾ ಇರ್ತಾರೆ. ನನ್ನ ಡೇ ಟೈಮ್ ಚೆನ್ನಾಗೈತೆ, ಮೇಕಪ್ ಇಲ್ಲದೆ. ಫ್ರೆಂಡ್ಸ್, ನಾವು 9 ಗಂಟೆ ಅಷ್ಟೊತ್ತಿಗೆ ಹೋದ್ವಿ. ನೋಡ್ಬೋದು ಎಷ್ಟು ಬಿಸಿಲು ಅಂತಂದ್ರೆ 9 ಗಂಟೆಗೇ ಮಧ್ಯಾಹ್ನದ ಥರ ಬಿಸಿಲು ಬರ್ತಿತ್ತು, ಅಷ್ಟು ಕಾದಿತ್ತು ಅಲ್ಲಿ ರೋಡೆಲ್ಲ. ಆಮೇಲೆ ಬಬ್ಲಿಗೆ ನೀವಿದು ಮುಡಿ ಕೊಡಿಸಿರೋದ್ರಿಂದ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಸನ್ಲೈಟು ಬೀಳ್ತಾ ಇತ್ತು. ಸೊ ಹಂಗೂ ಹಿಂಗೂ ಕವರ್ ಮಾಡಿಕೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು ಬೇಗ ಬಂದ್ವಿ. ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ ನಾವು. ಮುಗಿಸ್ಕೊಂಡು ಒಂದು 10:30 ಅಷ್ಟೊತ್ತಿಗೆ ಹೊರಗೆ ಬಂದ್ವಿ. ಇಸ್ಕೊಂಡ್ರ ಎಲ್ಲ ಒಂದು ಮದೇನು ಗೋಶಾಲೆಯಲ್ಲಿ ಒಳ್ಳೆ ಚಂದಾಗಿದೆ ಮಾತ್ರ. ಆಮೇಲೆ ತೋರ್ಸಲ್ಲ. ಬಬ್ಲು ಅಂಬ ನೋಡ್ದ್ಯಾ? ರಜಾ ಇರೋದ್ರಿಂದ ಒಳ್ಳೆ ಜನ. ನಂಗೊಂದು. ಸೊ ಫ್ರೆಂಡ್ಸ್, ಅಲ್ಲಿಂದ ನೆಕ್ಸ್ಟ್ ನಾವು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೂ ಅಷ್ಟೇ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಅಂತಾರೆ. ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರೂ ಆಗುತ್ತೆ ಅಂತಂದಿದ್ದಾರೆ, ಅತ್ತೆನೂ ಹೇಳಿದ್ರು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಯೂಶ್ವಲಿ ಅದೇ ನಾನು ಹೇಳಿದ್ನಲ್ಲ, ಯಾವಾಗಲೂ ಬಂದಿದ್ದು. ಆವಾಗ ಬರೀ ಧರ್ಮಸ್ಥಳಕ್ಕೆ ಬಂದು ಹೋಗ್ತಿದ್ವಿ. ಇನ್ನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಇಲ್ಲಿಗೆ ಫಸ್ಟ್ ಟೈಮ್, ಇದುವರೆಗೂ ಬಂದಿರಲಿಲ್ಲ ನಾನು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಬಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೊಂದು ಪ್ರಸಾದ ಕೊಡ್ತಾರೆ, ಅವಲಕ್ಕಿ ಪ್ರಸಾದ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದೇ ವಿಡಿಯೋ ಫೋಟೋಗೆ ರಿಸ್ಟ್ರಿಕ್ಷನ್ಸ್ಗಳಿರಲ್ಲ. ಆ್ಯಂಡ್ ದರ್ಶನವೂ ಅಷ್ಟೇ ಓಪನ್ ಸ್ಪೇಸ್ ಥರದ್ರಲ್ಲಿ ದೇವ್ರ ಮೂರ್ತಿ ಇರೋದ್ರಿಂದ ನಮಗೆ ಆರಾಮಾಗಿ ನಾವು ದೇವ್ರ ದರ್ಶನ ಮಾಡ್ಬೋದು. ಆ್ಯಂಡ್ ಕ್ರೌಡು ಅಷ್ಟೇ ತುಂಬ ಬೇರೆ ದೇವಸ್ಥಾನ ಕಂಪೇರ್ ಮಾಡಿಕೊಂಡು ನುಗ್ಗಲೆಲ್ಲ ಇರುತ್ತಲ್ಲ, ಆ ಥರ ಇಲ್ಲಿರಲ್ಲ. ತುಂಬ ಆರಾಮಾಗಿ ನಾವು ಎಲ್ಲ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಬರ್ಬೋದು, ಆ ಥರ ಇದೆ.
ಬಂದಿದೀಯಾ ತೆಗಿತೀನಿ ಕೊಡು. ಅವ್ನು ನೋಡೇ ಇಲ್ಲ ನೋಡಿ, ಈಗ ನೋಡ್ತಿದ್ದಾನೆ. ಹಾ ಇಲ್ಲಿ ಕಂದ. ಅದೇ ಅಲ್ಲಿ ಡಲ್ ಕಾಣ್ತಾ ಇದೆ. ಕಲರ್ ಇಲ್ಲ, ಕಲರ್ ಇಲ್ವಾ? ಬಿಸಿಲು ಅದಕ್ಕೆ. ಓಕೆ ನೋಡಿ ಇಲ್ಲಿ 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 ಗುಂಡ ಗುಂಡ. ಸೊ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಒಳ್ಳೆ ಅಟ್ರ್ಯಾಕ್ಷನ್ ಮಾಡೋ ಥರ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ, ತಿಂಡಿ ಅಂಗಡಿ, ಜ್ಯೂಸ್ ಅಂಗಡಿ ಎಲ್ಲ ಆಲ್ ಇನ್ ಒನ್ ಅನ್ಬೋದು ಇತ್ತು. ಹೋಗಿ ಸ್ವಲ್ಪ ಜ್ಯೂಸ್ ತೊಗೊಂಡು ಅದು ಇದು ಚಕ್ಲಿ ಅಂತೆಲ್ಲ ಬೇಕಲ್ಲ, ಕುರುಕ್ಲು ಸ್ವಲ್ಪ ಜಾಸ್ತಿ ಅಲ್ಲ, ಸೊ ಟೈಮ್ ಪಾಸಿಗೆ ಅಂತ ಎಲ್ಲ ಸ್ವಲ್ಪ ತಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೊರಟ್ವಿ. ಸೊ ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು. ಬರಿಗಾಲಲ್ಲಂತೂ ಅಲ್ಲಿ ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇತ್ತು. ಹಾಗಾಗಿ ಅಲ್ಲಿ ಚಪ್ಪಲಿ ಬಿಡೋಕ್ಕೆಲ್ಲ ಒಂದು ಪ್ಲೇಸ್ ಇತ್ತು. ಸೊ ಅಲ್ಲಿ ತನಕ ನಾವು ಚಪ್ಪಲಿ ಹಾಕ್ಕೊಂಡೇ ಹೋದ್ವಿ. ನಮಸ್ತೆ ನಮಸ್ತೆ. ನೋಡಿದ್ರಲ್ಲ ನಮ್ಮ ಫುಲ್ ಕವರ್ ಬಬ್ಲು ಪೂಜೆ ಮಾಡಿಸಿ ನೋಡಿದ್ರೆ ಸಾಕು ಕೈ ಮುಗಿತಾನೆ. ಎಲ್ಲಿ ನೋಡಿದ್ರು ಅಷ್ಟೇ ಮಾಮಿ ಮಾತಾಡ್ಬಿಟ್ಟು ಕೈ ಮುಗಿತಾನೆ. ಸೊ ಅವನನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ವಿ. ಅತ್ತೆನೇ ಆಲ್ಮೋಸ್ಟ್ ಎತ್ಕೊಂಡಿದ್ರು, ಅತ್ತೆ ಅಪ್ಪನೇ ಎತ್ಕೊಂಡಿದ್ರು ಆಲ್ಮೋಸ್ಟ್. ಅವನೊಂದು ಬಿಸಿಲಲ್ಲ, ಅವನು ಪ್ರೊಟೆಕ್ಟಿವ್ ಆಗಿದ್ದ. ಬಟ್ ಅಲ್ಲಿ ನಮಗೆ 1 o'clock-ಇಂದ 3 o'clock ತನಕ ಕ್ಲೋಸ್ ಇತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಆಗಲಿಲ್ಲ. ಹಾಗಾಗಿ ಅಲ್ಲೇ ಆದಿ ಸುಬ್ರಹ್ಮಣ್ಯ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಸಖತ್ತು ಚಪ್ಪಲಿ ಬಿಟ್ಟು ಹೋಗಿರೋದ್ರಿಂದ ಕಾಲೆಲ್ಲ ಬೊಬ್ಬೆ ಬರೋ ಥರ ಸುಟ್ಟೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಭಕ್ತಿ ಮುಂದೆ ಅದೆಲ್ಲ ಏನೂ ಇಲ್ಲ ಅಂದ್ಕೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೊರಟ್ವಿ. ಬರೋ ದಾರಿನೂ ತುಂಬ ಚೆನ್ನಾಗಿತ್ತು. ಹೋಗ್ತಾ ನಾವು ಚಾರ್ಮುಡಿ ಘಾಟ್ ಮೇಲೆ ಹೋಗಿದ್ವಿ, ಬರುವಾಗ ಶಿರಡಿ ಘಾಟ್ ಮೇಲೆ ಬಂದ್ವಿ. ಸೊ ಒಂಥರ ಚೆನ್ನಾಗಿತ್ತು. ನಮಗಿಂತ ಜಾಸ್ತಿ ಜೋಶು ಬಬ್ಲುಗಿತ್ತು. ಒಂಚೂರು ಸುಸ್ತಾಗಿರಲಿಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ. ಸೊ ಅವನ ಖುಷಿನೇ ನಮ್ಮ ಖುಷಿ ಫೈನಲಿ ಅಷ್ಟೇ. ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆ ವ್ಲಾಗ್ ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.